ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಸಂಗೀತ ವ್ಲಾಗ್. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಯಾಕಂದರೆ ನೀವು ಆ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಮಾತ್ರನೇ ನಾನು ಮಾಡೋ ಮೊದಲನೇ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರೋದು. ಸೊ ಇಷ್ಟು ಹೇಳ್ತಾ ಈ ವ್ಲಾಗ್ನ ಈಗ ಶುರು ಮಾಡೋಣ. ಏನು ಗೊತ್ತಾ ಗಾಯ್ಸ್, ರಾತ್ರಿ ನಮ್ಮ ಅಬ್ಬಿ ಮನೆಗೆ ಬಂದ, ಆದರೆ ಅದನ್ನೆಲ್ಲ ಕ್ಲಿಕ್ ಮಾಡೋಕ್ಕೆಲ್ಲ ಆಗಿಲ್ಲ. ಅವನು ನನಗೋಸ್ಕರ ಫಸ್ಟ್ ಟೈಮ್ ಅವನು ಕೆಲಸ ಮಾಡಿರೋ ದುಡ್ಡಿಂದ ನನಗೋಸ್ಕರ ಒಂದು ಕೊಡಿಸಿದ್ದಾನೆ ಅಂತಂದರೆ ಅದು ಇದೇ ಫಸ್ಟು. ನನಗಂತೂ ತುಂಬ ಖುಷಿ ಆಯಿತು. ಇದೇ ಫಸ್ಟ್ ಅವನು. ಅದು ಏನು ಅಂತಂದರೆ, ಊಟಿಲಿ ವೆದರು ತುಂಬ ಚಳಿ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ತಂದಿದ್ದಾನೆ. ಬಟ್ ಅವನಿಗೇನು ಗೊತ್ತು ಇಲ್ಲಿನ ವೆದರು ಇಷ್ಟೊಂದು ಶೆಕೆಯಾಗಿದೆ ಅಂತ. ಬಟ್ ತಮ್ಮ ತಂದ್ಕೊಟ್ಟಿದ್ದು ಯಾವತ್ತಿದ್ರೂ ಬೆಸ್ಟ್ಗೆ ಬೆಸ್ಟ್ ಅಲ್ವಾ. ನನಗಂತೂ ತುಂಬ ಖುಷಿ ಆಯಿತು. ಅದರಲ್ಲೂ ಅವನು ಕೆಲಸ ಮಾಡಿ ಸಂಪಾದನೆ ಮಾಡಿ ಅವನು ಸೇವಿಂಗ್ಸ್ ಎಲ್ಲ ಮಾಡಿಕೊಂಡು ಕಮಿಟ್ಮೆಂಟ್ಗಳೆಲ್ಲ ಕಟ್ಟಿ ನನಗೋಸ್ಕರ ಒಂದು ಏನೋ ತಂದ್ಕೊಟ್ಟವನೇ ಅಂತಾರೆ, ಅದಕ್ಕೆ ಹೇಳಿ ಬೆಲೆ ಕಟ್ಟೋಕ್ಕಾಗಲ್ಲ. ಇದ್ರ ಜೊತೆಗೆ ಇನ್ನೊಂದೇನು ಅಂತಂದರೆ, ನಮ್ಮ ಮಮ್ಮಿಗೂ ತಂದ್ಕೊಟ್ಟಿದ್ದಾನೆ, ತೋರಿಸ್ತೀನಿ ರೀ. ಮೋಸ್ಟ್ಲಿ ಅವನೇ ಬಂದ ಅನಿಸುತ್ತೆ. ನಮ್ಮ ಮಮ್ಮಿಗೆ ಇದು, ನನಗೆ ಆ ಥರ. ಆದರೆ ಇದಕ್ಕಿಂತ ನನಗೆ ಅದೇ ತುಂಬ ಇಷ್ಟ ಆಯಿತು. ಅದೇ ತುಂಬ ಚೆನ್ನಾಗಿದೆ. ಇದು ನಮ್ಮ ಮಮ್ಮಿಗೆ. ನಮ್ಮ ಮಮ್ಮಿ ಅಂತೂ ಕೇಳಂಗಿಲ್ಲ, ಮಗ ತಂದ್ಕೊಟ್ಬಿಟ್ಟವನೆ ಅಂತ ಫುಲ್ಲು ಖುಷಿ. ನಾನಂದೆ, ಈ ಶೆಕೆಲಿ ಯಾಕೆ ತಂದ್ಕೊಟ್ಟವನೆ ಅಂತಂದಿದ್ದಕ್ಕೆ ತಂದ್ಕೊಟ್ಟಿರೋದೇ ಹೆಚ್ಚು ಅಂಥದ್ರಲ್ಲಿ ಮತ್ತೆ ಏನಿಗೆ ತಂದ್ಕೊಟ್ಟವನೆ ಅಂತ ಕೇಳ್ತೀಯ, ಹಂಗೆಲ್ಲ ಕೇಳಬಾರ್ದು ಅಂತ ಹೇಳ್ತಾರೆ ಅಲ್ವಾ ಮಮ್ಮಿ. ಬ್ಯಾಕಲ್ಲಿ ನಮ್ಮ ಮಮ್ಮಿ ಇರೋದು. ಫೈನಲಿ ಮೈ ಬ್ರದರ್ ಗಿಫ್ಟ್ ಹಾಕ್ಕೊಂಡು ತುಂಬ ಖುಷಿಪಟ್ಟೆ. ಯಾಕಂತಂದರೆ ತುಂಬ ತಂದ್ಕೊಟ್ಟಿದ್ದಂದರೆ ಯಾರಿಗೆ ತಾನೇ ಖುಷಿ ಇರಲ್ಲ. ನನಗಂತೂ ಖುಷಿ ಆಯಿತು. ಆಮೇಲೆ ತುಂಬ ಚೆನ್ನಾಗಿದೆ, ಕಂಫರ್ಟಬಲಾಗಿ ಅನ್ನಿಸ್ತು. ಅದನ್ನ ಹಾಕ್ಕೊಂಡು ನೋಡಿದೆ. ಎಷ್ಟು ತಿಂಗಳಾದ್ಮೇಲೆ ಬಂದಿರೋದು, ಆಲ್ಮೋಸ್ಟ್ ಹೋದ ತಿಂಗಳಿಲ್ಲ ಅಂದರೆ ಅದು ಹೋದ ತಿಂಗಳು ಬಂದಿಲ್ಲ. ಆದರೆ ಜಾಸ್ತಿ ದಿನ ಇರಲಿಲ್ಲ, ಬಂದು ಒಂದು ದಿನ ನೈಟ್ ಇಟ್ಬಿಟ್ಟು ಮತ್ತೆ ವಾಪಸ್ ಹೊರಟದ. ಅದು ಫ್ರೀ ಮಾಡಿಕೊಂಡು ಸೀಸನ್ ಟೈಮಲ್ಲೂ ಬಂದಿರೋದಿದೆ. ಏನಿಗೆ ಗೊತ್ತಾ, ಯಾಕಂದರೆ ನಾಳೆ ಒಂದು ಸ್ಪೆಷಲ್ ಡೇ, ಬಿಕಾಸ್ ಅವನ ಬರ್ತ್ಡೇ. ಅದಕ್ಕೋಸ್ಕರ ಸೆಲೆಬ್ರೇಟ್ ಮಾಡೋಣ ಅಂತ ಬಂದಿದ್ದಾನೆ. ಹೋದ ವರ್ಷವೂ ಅವನು ಊಟಿಲಿದ್ದಿದ್ದ ಕಾರಣ ಬರೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಈಗ ಸೆಲೆಬ್ರೇಷನ್ ಮಾಡೋಕ್ಕೋಸ್ಕರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ದಾನೆ. ಅದರಲ್ಲೂ ನನಗಂತೂ ಫುಲ್ಲು ಖುಷಿ. ಯಾಕಂತಂದರೆ ಆಮೇಲೆ ಇವತ್ತು ಮಮ್ಮಿ ಮತ್ತು ಅಬ್ಬಿ ಇಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗಿದ್ದು ಬಂದಿದ್ದಾರೆ. ಗಾಡಿಗೆಲ್ಲ ಪೂಜೆ ಮಾಡಿಸಿ ದರ್ಶನ ಮಾಡಿ ಎಲ್ಲ ಬಂದಿದ್ದಾರೆ. ಅದು ಯಾವ ದೇವಸ್ಥಾನ ಅಂದರೆ ನಮ್ಮ ಮನೆ ದೇವರು, ಗೋಂಡಳ್ಳಿ ಮಾರಮ್ಮನ ದೇವಸ್ಥಾನ, ಸುತ್ತೂರು ಹತ್ರ ಇರೋ ತಗಡೂರಲ್ಲಿರೋದು ದೇವಸ್ಥಾನ. ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದಾರೆ. ನಾನು ಹೋಗಬೇಕು ಅಂತ ಅನ್ಕೋತಾನೆ ಇದ್ದೀನಿ, ಬಟ್ ಹೋಗೋಕ್ಕಂತೂ ಆಗ್ತಾಯಿಲ್ಲ. ಈ ಸಲ ಅಬ್ಬಿ ಹೋಗಿದ್ದು ಪೂಜೆ ಮಾಡಿಸ್ಕೊಂಡು ಬಂದಿದ್ದಾನೆ. ಆಮೇಲೆ ದೇವ್ರ ಫೋಟೋ ವಿಗ್ರಹನ ತಗೊಂಡು ಬಂದಿದ್ದಾರೆ ಮನೆಗೆ. ಶುಕ್ರವಾರ ನಮ್ಮ ಮನೆಗೆ ಬಂದಿದ್ದಾರೆ. ಮಮ್ಮಿ ಹೇಳ್ತಿದ್ದೆ, ಅದು ಯಾವಾಗ ದೊರಕಬೇಕು ಹಾಗೆ ದೊರಕೋದು ಅಂತ. ಸೊ ಈಗ ಅಬ್ಬಿಗೆ ಬರಬೇಕು. ಕೊಪ್ಪಳು ಸೈಡ್ ಎಲ್ಲ ಹೋಗಿದ್ದಾನೆ. ಅವ್ನು ಬಂದಾದಮೇಲೆ ಗಿಟ್ಟೆಲ್ಲ ತೊಗೊಂಡು ಹೊರಡಬೇಕು. ಈಗ ಬಟನ್ ತೊಗೊಂಡಾಯ್ತು, ಸೆಲೆಕ್ಟ್ ಮಾಡ್ಕೊಂಡೆಲ್ಲ ಆಯಿತು. ಅವ್ನಿಗೆ ಇಷ್ಟ ಆಗಿರೋ ಸ್ವೀಟ್ಸು ಮಧ್ಯರಾತ್ರಿಗೆ